back to my YouTube channel Sinchana Mohan Vlog. 2:24 10:30 ಅಷ್ಟೊತ್ತಿಗೆ ಒಂದು ಈವೆಂಟ್ ಇದೆ ಅಂತ ನಾನು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಾಕಿದ್ದೆ, ನೀವು ನೋಡಿರ್ಬೋದು. ಇವಾಗ ನಾವು ಅದಕ್ಕೆ ಹೋಗ್ತಾ ಇದ್ದೀವಿ, ನಾನು ತನಿಕಾ ಅಮ್ಮ ಎಷ್ಟು ಜನ ಹೋಗ್ತಾ ಇದ್ದೀವಿ. ಆ್ಯಂಡ್ ಆಲ್ಸೋ ಇದನ್ನು ಫಸ್ಟ್ ಈವೆಂಟ್ ಈ ಥರ ಕರೆದಿರೋದು, ಅದಕ್ಕೆ ನನಗೆ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಹಾಗೆ ನನಗೆ ತುಂಬ ಖುಷಿ ಇದೆ, ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಅಲ್ಲಿ ಏನೇನು ನಡೆಯುತ್ತೆ, ಯಾವ್ಯಾವ ರೀತಿ ಇರುತ್ತೆ, ಪ್ರತಿಯೊಂದು ನಾನು ಈ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಈ ಬ್ಲಾಗ್ ನೋಡೋಕ್ಕಿಂತ ಮುಂಚೆ ಪ್ಲೀಸ್ ಮಿಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಅಂದರೆ ಅಪ್ಪ ಇಷ್ಟಕ್ಕೆಲ್ಲ ಮೆಡಿಕಲ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ನಮ್ಮನ್ನ ಡ್ರಾಪ್ ಪಿಕಪ್ ಮಾಡೋಕ್ಕಾಗಲ್ಲ, ಅದಕ್ಕೇ ಸೊ ಇವಾಗ ತನಿಖ ಇಳಿದಿದ್ದೀವಿ. ಒಳಗೆ ಹೋಗ್ಬಿಟ್ಟು ನೋಡೋಣ ಏನಿದೆ ಅಂತ. ಸೊ ಗೈಸ್, ಇದೇ ರಂಗೋಲಿ ಮಾಡಿರೋದು. ನೈಟ್ ಏನೂ ಇರಲಿಲ್ಲ, ಲಾಸ್ಟ್ ಬ್ಲಾಗಲ್ಲಿ ನೋಡ್ಬೋದು. ಸೊ ಎಷ್ಟು ಪೇಂಟ್ ಮಾಡಿದ್ದಾರೆ ರಂಗೋಲಿಯಲ್ಲಿ. ತಕ್ಷಣ ಏನು ಈವೆಂಟ್ ಏನು ಸ್ಟಾರ್ಟ್ ಆಗಿರಲಿಲ್ಲ. ಸ್ವಲ್ಪ ಫೋಟೋಸ್ ಮತ್ತು ಚರ್ಚ್ ಒಳಗೆಲ್ಲ ಹೋಗಿ ಅಮ್ಮನೂ ನೋಡಿರಲಿಲ್ಲ. ನಾನಾದರೆ ಎವ್ರಿ ಇಯರ್ ಕ್ರಿಸ್ಮಸ್ಸಿಗೆ ಬರ್ತಾಯಿದ್ದೆ. ಅದಾದಮೇಲೆ ಒಳಗೆಲ್ಲ ಹೋಗಿ ನೋಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಅದಾದಮೇಲೆ ಈವೆಂಟ್ ಸ್ಟಾರ್ಟ್ ಆಯಿತು. ನಿಜ ಹೇಳಬೇಕು ಅಂದರೆ ಆ್ಯಕ್ಚುಲಿ ಈವೆಂಟ್ ತುಂಬ ಲೇಟಾಗೇ ಸ್ಟಾರ್ಟ್ ಆಯಿತು. ಆ್ಯಂಡ್ ಮುಗಿಸ್ಕೊಂಡು ಹೊರಡೋಷ್ಟೊತ್ತಿಗೆ ಇನ್ನೂ ಲೇಟ್ ಆಗಿಬಿಟ್ಟಿತ್ತು. ಬಟ್ ಸ್ಟಿಲ್ ಪೇಷನ್ಸ್ ಇರಬೇಕು ಅಂತ ಅಂದ್ಬಿಟ್ಟು ನಾವು ನೀಟಾಗಿ ಎಲ್ಲ ಏನೇನೋ ಡೀಟೇಲ್ ಆಗಿ ನೋಡಿಕೊಂಡು, ಫಸ್ಟ್ ಟೈಮ್ ಅಲ್ವಾ, ಸೊ ಅದಕ್ಕೇ ತುಂಬ ಖುಷಿ ಕೂಡ ಆಯಿತು. ಆ್ಯಂಡ್ ಇವತ್ತು ಅಷ್ಟು ಜನ ಇರಲಿಲ್ಲ. ಆ್ಯಂಡ್ ಕ್ರಿಸ್ಮಸ್ ದಿನ ತುಂಬಾ ಜನ ಇದ್ದರು. ನಾನು ಕ್ರಿಸ್ಮಸ್ ವ್ಲಾಗ್ ಮಾಡಿಲ್ಲ, ಬಿಕಾಸ್ ಕಂಟಿನ್ಯೂಸ್ ಇವತ್ತು ಕ್ರಿಸ್ಮಸ್ ವ್ಲಾಗ್ ಮಾಡಿ ನೆಕ್ಸ್ಟ್ ಡೇನೂ ಮಾಡಬಾರ್ದು ಅಂತ ಅಂದ್ಬಿಟ್ಟು ಮಾಡಲಿಲ್ಲ. ಆ್ಯಂಡ್ ಕೇಕ್ ಶೋ ವಿಡಿಯೋನ ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ನೀವಿನ್ನೂ ಯಾರೂ ಕೇಕ್ ಶೋಗೆ ಹೋಗಿಲ್ಲ ಅಂದರೆ ದಯವಿಟ್ಟು ಹೋಗಿ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ಇಲ್ಲಿ ಈ ಸರಿ ಕ್ರಿಸ್ಮಸ್ ಹೇಗೆ ನಡೆಯುತ್ತೆ, ಈ ಸರಿ ಕ್ರಿಸ್ಮಸ್ಗೆ ಎಷ್ಟು ಜನ ಬರ್ಬೋದು, ಎಕ್ಸ್ಪೆಕ್ಟೇಷನ್ ಎಲ್ಲನೂ ನ್ಯೂಸ್ ಮೀಡಿಯಾದವರೆಲ್ಲ ಬಂದು ಕೇಳ್ತಾಯಿದ್ರು. ಆ್ಯಂಡ್ ಆಲ್ಸೋ ಆಬ್ವಿಯಸ್ಲಿ ಎಲ್ಲ ಡ್ಯಾನ್ಸ್ ಅಂದರೆ ಎಲ್ಲ ಇವೆಂಟ್ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಭರತನಾಟ್ಯ ಡ್ಯಾನ್ಸ್ ಇದ್ದೇ ಇರುತ್ತೆ. ಸೊ ಇಲ್ಲೂ ಹಾಗೆ ಇತ್ತು. ಹುಡುಗಿ ತುಂಬಾ ಚೆನ್ನಾಗಿ ಮಾಡಿದ್ಲು, ಫ್ಲೆಕ್ಸಿಬಲ್ ಚಿಕ್ಕ ಹುಡುಗಿ ಅಲ್ವಾ ಅಂತ ಅಂದ್ಕೊಂಡಿದ್ದೆ, ಬಟ್ ಸ್ಟಿಲ್ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು. ನಾನು ಸಾಂಗ್ನ ಹಾಕೋಕ್ಕಾಗಿಲ್ಲ, ಬಿಕಾಸ್ ಕಾಪಿರೈಟ್ಸ್ ಪ್ರಾಬ್ಲಮ್ ಬಂದುಬಿಡುತ್ತೆ. ಸಾಂಗ್ ತುಂಬ ಜನಕ್ಕೆ ಡೌಟ್ ಇರುತ್ತೆ. ಆ್ಯಂಡ್ ತುಂಬ ಜನ ಕೇಳಿದ್ರು ಕೂಡ ಕಾಮೆಂಟಲ್ಲಿ ನನಗೆ ಪೋಸ್ಟ್ ಹಾಕಿದಾಗ ಏನಕ್ಕೆ ಏನು ಇವೆಂಟ್ ಅಂತೆಲ್ಲ. ಸೊ ಇಲ್ಲಿ ಯಾರ್ಯಾರು ಹ್ಯಾಂಡಿಕ್ಯಾಪ್ಸ್ ಮಕ್ಕಳಿರ್ತಾರೆ ಮತ್ತು ನಾರ್ಮಲ್ ಮಕ್ಕಳೆಲ್ಲ ಒಲಿಂಪಿಕಲ್ಲಿ ಯಾರು ಸ್ಟೇಟ್ ಲೆವೆಲ್ ಎಲ್ಲ ಆಡಿ ಗೋಲ್ಡ್ ಮೆಡಲ್ ಎಲ್ಲ ಪಡೆದಿರ್ತಾರೆ, ಸೊ ಅವ್ರಿಗೆ ಇಲ್ಲಿ ಸನ್ಮಾನ ಅಂದರೆ ಅವ್ರಿಗೊಂದು ಹೆಮ್ಮೆ ಇದು ಮಾಡೋ ಥರ ಇತ್ತು. ಆ್ಯಂಡ್ ಆಲ್ಸೋ ನಮಗೆ ಕಾಂಟೆಂಟ್ ಕ್ರಿಯೇಟರ್ಸ್ ಸಪೋರ್ಟ್ ಮಾಡ್ತಾರೆ ಎಲ್ಲ ಕಡೆಯಿಂದನೂ ಅಂತ ಅಂದ್ಬಿಟ್ಟು ನಮಗೊಂದು 2 ಸರಿ ಸನ್ಮಾನ ಮಾಡಿದ್ರು ಅಷ್ಟೇ. ಆ್ಯಂಡ್ ಆಲ್ಸೋ ನನಗೆ ಫಸ್ಟ್ ಟೈಮ್ ಆಗಿರೋದ್ರಿಂದ ತುಂಬಾ ಖುಷಿ ಆಯಿತು. ಈವನ್ ನನ್ನ ಪೇರೆಂಟ್ಸ್, ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ರಿಗೂ ಇದು ಖುಷಿಯಾಗಿದೆ. ಅಲ್ಲಿಂದ ಮನೆಗೆ ಬರೋಷ್ಟಕ್ಕೆ 2:30 ಆಗಿತ್ತು. ಹೋಗಿ ಕಬ್ನಲ್ಲಿ ಕುಡ್ಕೊಂಡು ಹೋದ್ವಿ. ಆ್ಯಂಡ್ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಈ ವ್ಲಾಗ್ನಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಕೇಳ್ತಾಯಿದ್ರು, ಏನಿದು, ಏನಕ್ಕೆ ಈ ಥರ ಎಲ್ಲ ಮೀನ್ಸ್ ಪ್ರೋಗ್ರಾಮ್ ಮಾಡಿರೋದು ಅಂತ. ಆ್ಯಂಡ್ ಆಲ್ಸೋ ಪುನೀತ್ ಕಲಾವಿದ ಅನ್ನೋ ಒಂದು ಟೀಮ್, ಅವರು ರಂಗೋಲಿ ಆಗಿರ್ಬೋದು, ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ಕೂಡ ನಾನು ಹಾಕಿದ್ದೆ, ಅವರು ರಟನ್ ತಾತ ಅವ್ರ ಬಗ್ಗೆ. ಅವ್ರದ್ದು ರಂಗೋಲಿ ಮಾಡಿದರು ಪ್ಯಾಲೇಸ್ ಮುಂದೆ. ಆ್ಯಂಡ್ ಆಲ್ಸೋ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳದ್ದು ಕೂಡ ಏನೋ ರಂಗೋಲಿಯಲ್ಲಿ ಇದು ಮಾಡಿದ್ದಾರೆ. ಆ್ಯಂಡ್ ಅವ್ರ ಪೇಜ್ನ ನಾನು ಟ್ಯಾಗ್ ಮಾಡಿರ್ತೀನಿ, ಅಥವಾ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನೀವು ಹೋಗಿ ನೋಡಿದ್ರೆ ಅವ್ರದ್ದು ಅಕೌಂಟ್ ಸಿಗುತ್ತೆ. ಇವತ್ತಿನ ಒಂದು ಕಾನ್ಸೆಪ್ಟಲ್ಲಿ ಏನಿತ್ತು ಅಂತಂದರೆ, ಅವರು ಜೀಸಸ್ದು 4500 ಸ್ಕ್ವೇರ್ ಫೀಟಲ್ಲಿ ರಂಗೋಲಿ ಆರ್ಟ್ ಮಾಡಿದ್ದಾರೆ. ಮಾಡಿದ ದಿನ ಇವಾಗ ಸ್ಪೋರ್ಟ್ಸಲ್ಲಿ ಯಾರು ಮುಂದೆ ಇರ್ತಾರೆ, ಒಲಿಂಪಿಕಲ್ಲಿ ಯಾರು ಅಚೀವ್ ಮಾಡಿದ್ದಾರೆ, ಅವ್ರಿಗೆಲ್ಲ ಇವತ್ತು ಒಂದು ಅವಾರ್ಡ್ ಫಂಕ್ಷನ್ ಕೊಡೋ ಥರ ಇತ್ತು. ಆ್ಯಂಡ್ ಆಲ್ಸೋ ನಮಗೂ ಸ್ವಲ್ಪ ಜನ ಕಾಂಟೆಂಟ್ಸ್ ಕ್ರಿಯೇಟರ್ಸ್ನ ಕರೆದು ಸನ್ಮಾನ ಎಲ್ಲ ಮಾಡಿ ಕಳಿಸಿದ್ರು. ಇದಿಷ್ಟೇ ಇವತ್ತಿನ ಕಾನ್ಸೆಪ್ಟ್ ಇದ್ದಿದ್ದು. ಬಟ್ ನನಗೆ ತುಂಬ ಖುಷಿ ಆಯಿತು. ನನಗೆ ಫಸ್ಟ್ ಸ್ಟೆಪ್ ಆಗಿರೋದ್ರಿಂದ ಈವನ್ ಮನೆಯಲ್ಲಿ ನನ್ನ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರೂ ಖುಷಿಯಾಗಿದ್ದಾರೆ. ಇದಕ್ಕೆಲ್ಲನೂ ಕಾರಣ ನೀವೇ, ಬಿಕಾಸ್ ಅಷ್ಟು ವ್ಯೂಸ್ ಹೋಗಿ ಶೇರ್, ಲೈಕ್ ಎಲ್ಲ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಹೀಗೇ ಸಪೋರ್ಟ್ ಮಾಡ್ತಾಯಿರಿ. ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಬಾಯ್ ಬಾಯ್. ಥ್ಯಾಂಕ್ ಯು ಗೈಸ್, ಲವ್ ಯು ಆಲ್. ಬಾಯ್ ಬಾಯ್.